ಎಲ್ಲರಿಗೂ ನಮಸ್ತೆ. ರೇಷನ್ ಅಕ್ಕಿ ಮತ್ತು ಇಡ್ಲಿ ಅಕ್ಕಿಯಿಂದ ನಾನು ಇವತ್ತು ಇಡ್ಲಿ ಮಾಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ 4-5 ಇಡ್ಲಿ ತಿನ್ನೋರು 10 ಇಡ್ಲಿ ತಿನ್ಬೋದು. ಮತ್ತು ನಾನಿಲ್ಲಿ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಎರಡೂ ಮಾಡಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ಒಂದು ಪಾತ್ರೆಗೆ ನಾನು 2 ಗ್ಲಾಸಷ್ಟು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ನಾನು ಉದ್ದಿನ ಕಾಳನ್ನ 1 ಗ್ಲಾಸ್ ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ. ಈಗ ಅರ್ಧ ಗ್ಲಾಸಷ್ಟು ನಾನು ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ಜೊತೆಗೆ. ನಾನು ಅವಲಕ್ಕಿನ ಸಪ್ರೇಟಾಗಿ ತೊಗೊತಾ ಇದ್ದೀನಿ. ಅಕ್ಕಿ ಮತ್ತು ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇದು ಉದ್ದಿನ ಕಾಳನ್ನು ಅಷ್ಟೇ ಚೆನ್ನಾಗಿ ತೊಳೆದು ಅದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಎರಡು ಸಪ್ರೇಟಾಗಿ 8 ಗಂಟೆ ಕಾಲ ನಾನು ನೆನೆಸಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿನ ರುಬ್ಬೋ ಟೈಮಲ್ಲಿ ನಾನು ಅರ್ಧ ಗಂಟೆ ಮುಂಚೆ ನೆನೆಸಿ ಇಟ್ಕೋತೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ, ಉದ್ದಿನ ಬೇಳೆನೂ ಚೆನ್ನಾಗಿ ನೆಂದಿದೆ. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಫಸ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ರುಬ್ಕೊತೀನಿ. ಈ ಥರ ಫ್ಲಫಿಯಾಗಿ ಬರಬೇಕು, ಅದು ಚೆನ್ನಾಗಿ ಆಗುತ್ತೆ ಇಡ್ಲಿ. ರುಬ್ಬೋದ್ರಲ್ಲೂ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನಾವು ಹೇಗೆ ರುಬ್ತೀವೋ ಹಾಗೆ ಬರುತ್ತೆ ಇಡ್ಲಿ. ಈಗ ಉದ್ದಿನ ಬೇಳೆ ಆಯಿತು, ಅಕ್ಕಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅಕ್ಕಿನೂ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತೆರಿಯಾಗಿ ರುಬ್ಕೋಬೇಕು. ಈ ರೀತಿ ಇದ್ದರೆ ಸಾಕು. ಲಾಸ್ಟಿಗೆ ನಾನು ಅವಲಕ್ಕಿನ ನೆನೆಸ್ಕೊಂಡಿದ್ನಲ್ಲ, ಅದೀಗ ಚೆನ್ನಾಗಿ ನೆಂದಿದೆ. ಈಗ ಅದನ್ನು ಲಾಸ್ಟಲ್ಲಿ ರುಬ್ಕೋತಾ ಇದ್ದೀನಿ. ಇದನ್ನು ಸಾಫ್ಟಾಗಿ ರುಬ್ಕೋಬೇಕು. ಈ ಥರ ಆದರೆ ಸಾಕು. ಈಗ ನಾನೆಲ್ಲ ಹಾಕಿ ಒಟ್ಟಿಗೆ ಕಲಿಸ್ಕೋತೀನಿ. ಚೆನ್ನಾಗಿ ಕಲಿಸ್ಕೊಂಡಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ಕೈಯಲ್ಲೇ ಕಲಸಿ ಆದಷ್ಟು. ಈಗ ರೆಡಿಯಾಗಿದೆ. ಇದರಲ್ಲಿ ನಾನು ಅರ್ಧದಷ್ಟನ್ನು ಎತ್ತಿಟ್ಕೋತಾ ಇದ್ದೀನಿ ದೋಸೆ ಮಾಡ್ಕೊಳ್ಳೋಕ್ಕೆ ನಾಳೆಗೆ. ಇದರಲ್ಲಿ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಮತ್ತು ದೋಸೆ ಎರಡೂ ಕೂಡ ನಾವು ಈ ಒಂದೇ ಹಿಟ್ಟಿಂದ ಮಾಡ್ಕೋಬೋದು. ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಬಿಡ್ತೀನಿ. ಈಗ ಎತ್ತಿಟ್ಕೊಂಡ್ರೆ ನಾನು ನಾಳೆ ನೈಟ್ ನಾನು ತೆಗೆದಿಟ್ಟು ತಿರ್ಗಾ ಬೆಳಗ್ಗೆಗೆ ನಾನು ದೋಸೆ ಮಾಡ್ಕೋಬೋದು. ಈ ಹಿಟ್ಟಿಗೆ ಸ್ವಲ್ಪ ನಾನು ಇಡ್ಲಿ ರವೆ ಸೇರಿಸ್ಕೋತಾ ಇದ್ದೀನಿ, 1 ಕಪ್ಪಷ್ಟು. ಆಗ ಇಡ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಅದಕ್ಕೆ ನಾನು ಒಂಚೂರು ನೀರು ಸೇರಿಸ್ಕೊಂಡಿದ್ದೀನಿ. ಈ ಹದದಲ್ಲಿದ್ದರೆ ಈಗ ಓವರ್ ನೈಟ್ ನಾನು ಮುಚ್ಚಿ ಇಟ್ಬಿಡ್ತೀನಿ. ಬೆಳಿಗ್ಗೆಗೆ ನೋಡಿ ಈ ರೀತಿ ಬಂದಿದೆ. ನೋಡಿ ಹೇಗೆ ಇದೆ, ಚೆನ್ನಾಗಿ ಬಂದಿದೆ. ಈಗ ಉಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ರುಚಿಗೆ. ಈಗ ಚೆನ್ನಾಗಿ ಕಲಿಸ್ಕೊಂಡು ನಾನು ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ನಾನು ಹಾಗೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೋಬೇಕಲ್ವಾ. ಚಟ್ನಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಇಡ್ಲಿ ಮಾಡ್ಕೋತೀನಿ. ಈಗ ಇಡ್ಲಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಪ್ಲೇಟ್ ಮಾತ್ರ ಇಟ್ಕೋತಾ ಇದ್ದೀನಿ ಸದ್ಯಕ್ಕೆ. ನೀರು ಕಾದಿದೆ. ನೀರು ಕಾದ್ಮೇಲೆ ನಾವು ಪ್ಲೇಟ್ ಇಡಬೇಕು, ಅವಾಗಿನ್ನೂ ಚೆನ್ನಾಗಿ ಬರುತ್ತೆ ಇಡ್ಲಿ. 2 ಪ್ಲೇಟ್ ಇಟ್ಟಿದ್ದೀನಿ. ಈಗ ಮುಚ್ಚಿಬಿಡೋಣ. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು ಇಡ್ಲಿ. ಈಗ ಆಗಿದೆ ನೋಡಿ ಹೇಗೆ ಬಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ. ಈ ಥರ ನೋಡ್ಕೋಬೇಕು.
ನೋಡಿ ಹೇಗೆ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ. ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಟ್ನಿ ಜೊತೆ ಈ ಥರ ಇಡ್ಲಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.